ಹಾಯ್ ಯಾರ್, ವೆಲ್ಕಮ್ ಬ್ಯಾಕ್ ಟು ಲಿನೋ ಲಾಗ್ಸ್. ಇವತ್ತು ಲಿಯೋಗೆ ಲಾರ್ಡ್ ರಾಮನ್ನ ಮಾಡೋಣ ಅಂತ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಅದಕ್ಕೆ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂದ್ಕೊಂಡ್ಬಿಟ್ಟು ಫ್ಯಾನ್ಸಿ ಡ್ರೆಸ್ನ ರೆಡಿ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಮಟೀರಿಯಲ್ಸ್ ಅನ್ನೋದಾದರೆ, ಅದು ಜುಡ ಕಟ್ಟಲಿಕ್ಕೆ ಇದು ತೊಗೊಂಡಿದ್ದೀನಿ, ಬೋ, ಮತ್ತು ಅದು ಸರ ಆಗಿ ವೈಟ್ ಬೀಡ್ಸಿಂದ ಈ ಸರ ತೊಗೊಂಡಿದ್ದೀನಿ. ಆ್ಯಂಡ್ ನಾಮ ಮೀನ್ಸ್ ತಿಲಕ ಹಾಕಲಿಕ್ಕೆ ವೈಟು ಮತ್ತು ರೆಡ್ ತೊಗೊಂಡಿದ್ದೀನಿ. ಈಚೆ ಕಡೆ ಕೈಗೆ ಹಾಕೋದು. ಆ್ಯಂಡ್ ಇದೊಂದು ಸ್ಯಾಫ್ರಾನ್ ಕಲರ್ದು ಮತ್ತು ಇದೊಂದು ಲೈಟ್ ಪಿಂಕ್ ಕಲರ್ದು, ಇವೆರಡು ತೊಗೊಂಡಿದ್ದೀನಿ. ನೋಡೋಣ ಹೇಗೆ ನಾನು ರೆಡಿ ಮಾಡ್ತೀನಿ, ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಎಸ್, ಬನ್ನಿ ಈಗ ಅವಳಿಗೆ ಹೆಂಗೆ ರೆಡಿ ಮಾಡ್ತೀನಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಲಾರ್ಡ್ ಶ್ರೀರಾಮ ಮಾಡಲಿಕ್ಕಿದ್ದೀನಿ ಇವತ್ತು ಫ್ಯಾನ್ಸಿ ಡ್ರೆಸ್ಸು. ಇದೇ ಥರದ್ದು ಬೇರೆ ಬೇರೆದು ಕೂಡ ನನ್ನ ಲಾಗಲ್ಲಿ ಇನ್ಕ್ಲೂಡ್ ಆಗ್ತಾ ಇರುತ್ತೆ. ಎಜುಕೇಷನ್ ರಿಲೇಟೆಡ್ ಆ್ಯಂಡ್ ಕಾಂಪಿಟೇಷನ್ ರಿಲೇಟೆಡ್ ಕೂಡ ನೀವು ನೋಡ್ಬೋದು ನಮ್ಮ ಚಾನಲಲ್ಲಿ. ಎಸ್, ಕಮ್ ಲೆಟ್ಸ್ ಸಿ ಹೌ I am going to prepare her for drama. ಎಸ್, ಫಸ್ಟು ನಾನು ತೊಗೊಂಡಲ್ಲ ಇದನ್ನು ತೊಗೋತೀನಿ. ಫಸ್ಟ್ ಇದು ತೊಗೊಂಡಿದ್ದೀನಿ. ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಈಗ ಕಚ್ಚೆ ಪಂಚೆ ಹಾಕ್ತಾಯಿದ್ದೀನಿ ಇದರಿಂದ ನಾನು. ಓಕೆ, ಗೋ ಬ್ಯಾಕ್. ಎಸ್, ಇದನ್ನು ಒಳಗಡೆಯಿಂದ ತೊಗೊಳ್ತಾ ಇದ್ದೀನಿ. ಪೂರ ಟನ್. ಇದು ಆ್ಯಕ್ಚುಲಿ ಫುಲ್ ಸ್ಯಾಫ್ರಾನ್ ಕಲರಲ್ಲೇ ಇದ್ದರೆ ಇನ್ನೂ ಚೆಂದ ಆಗುತ್ತೆ. ಓಕೆ, ನಂಗೆ ಅದು ಸಿಕ್ಕಲಿಲ್ಲ, ಸೊ ನಾನು ಸ್ವಲ್ಪ ಈ ಕಲರ್ ಚೂಸ್ ಮಾಡಿಕೊಂಡೆ ನಾನು. ಎಷ್ಟು ಇಷ್ಟು ಈಗ ಪಂಚೆದ್ ಮಾಡಿಕೊಂಡೆ. ಈಗ ಅಪ್ಪರ್ ಏನು ಮಾಡ್ತೀನಿ ಅಂತ ನೋಡಿ. ಇದನ್ನು ನಾನು ಹಿಂದ್ಗಡೆಯಿಂದ ನಾಟ್ ಮಾಡ್ತಾ ಇದ್ದೀನಿ. ಇದು ಪೂರ ಹಿಂದ್ಗಡೆಯಿಂದ ತಗೊಂಬಿಡಿ, ಇಲ್ಲ ಅಂದರೆ ಈ ಕಡೆಯಿಂದ ಮತ್ತೆ ಕಾಣಿಸ್ತದೆ, ಚಂದ ಕಾಣಲ್ಲ. ಈಗ ಹೇರ್ ಸ್ಟೈಲ್ ಮಾಡೋಣ. ಓಕೆ, ಎಸ್, ಈಗ ಹೇರ್ ಸ್ಟೈಲ್ ಮಾಡ್ತೀನಿ. ಏನಿಲ್ಲ, ಜಸ್ಟ್ ಹಾಫ್ ತೊಗೊಂಡ್ಬಿಟ್ಟು ಬೋ ಹಾಕ್ತೀವಲ್ಲ ನಾವು, ಜುಡ ಹಾಕ್ತೀವಲ್ಲ ಆ ಟೈಪ್. ಕೆಲವೊಬ್ಬರೆಲ್ಲ ಹಾಕೋದು ಇಲ್ಲ ಅಲ್ವಾ, ಕೆಲವೊಬ್ಬರೆಲ್ಲ ಜುಡ ಟೈಪ್ ಮಾಡೋದಿಲ್ಲ. ನಾನು ಮಾಡ್ತಾ ಇದ್ದೀನಿ. ಜಸ್ಟ್ ಇದು ಹೇರ್ಸ್ ಇರುತ್ತಲ್ಲ ಅದನ್ನು ಪೂರ ಹೀಗೆ ಮೇಲೆ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ. ಎಸ್, ನಿಮ್ಗೆ ಇನ್ನೊಂದು ಹೇಳಬೇಕು ನಾನು, ನಿಮಗೇನಾದರೂ ಡಿಫ್ರೆಂಟ್ ವೆರೈಟಿಲಿ ಹೇರ್ ಸ್ಟೈಲ್ಸ್ ಬೇಕು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಓಕೆ, ಎಸ್, ದಿಸ್ ಈಸ್ ಎನಫ್. ಆ್ಯಂಡ್ ಯಾ, ಈಗ ಫೇಸ್ ಮೇಕಪ್ ನೋಡೋಣ ಹೇಗೆ, ಮತ್ತು ಜುವೆಲ್ಸ್ ಹಾಕ್ಬಿಡೋಣ.
ಕಟ್ಟ ಇರಲಿ ಬಿಡು. ರೆಡಿ ಆಗೋದು ಈಗ. ಮಿರರಲ್ಲಿ ಕಾಣ್ತಾ ಉಂಟಾ ಅಲ್ಲಿ ವಿಡಿಯೋನಲ್ಲಿ? ಕಾಣ್ತಿದೆ. Time to draw Tilaka now. Finally, my Rama is ready. ಫೈನಲಿ ಶ್ರೀರಾಮ ಈಸ್ ರೆಡಿ. ಹೀಗೆ ನಾನು ರೆಡಿ ಮಾಡಿದ್ದೀನಿ. ಆದರೆ ರುದ್ರಾಕ್ಷಿ ಮಾಲೆ ಎಲ್ಲ ನನ್ನ ಹತ್ರ ಇರಲಿಲ್ಲ ಆ್ಯಕ್ಚುಲಿ. ಇನ್ನೊಮ್ಮೆ ಯಾವಾಗಾದರೂ ನಾನು ತೊಗೊಂಡಾಗ ಐ ವಿಲ್ ಟ್ರೈ ದಿಸ್ ಅಗೇನ್. ಇದು ನಮ್ಮೂರದು ಜಾತ್ರೆದದು ಸೌಂಡು. ಅಕ್ಕನಿಗೆ ರೆಡಿ ಮಾಡ್ತಾ ಇದ್ದರೆ ನನ್ನ ಪಾಪು ಎಷ್ಟು ಕ್ಯೂಟಾಗಿ ಡ್ಯಾಡಿ ಜೊತೆ ಮೇಲಾಟ ಆಡಿ ಸುಮ್ಮನೆ ಬಂದು ನಿಂತಿದ್ದಾನೆ. ಆ್ಯಕ್ಚುಲಿ ಶ್ರೀರಾಮಂದು ಅವನಿಗೂ ಮಾಡಬೇಕು, ಆದರೆ ಅವನಿಗೆ ಫಸ್ಟ್ ಮಾಡೋಣ ಅಂದ್ವಿ, ಅವ್ನು ಸುಮ್ಮನೆ ಇರಲೇ ಇಲ್ಲ. ಹಾಗಾಗಿ ನಮ್ಮ ಮನೆಯವರು ಅವನನ್ನು ಮೇಲೆ ಆಟ ಆಡೋಕ್ಕೆ ಕರ್ಕೊಂಡೋಗಿದ್ರು ಟೆರೆಸಲ್ಲಿ. ಮೇಲೆ ಕರ್ಕೊಂಡೋಗಿ ಆಟ ಆಡ್ಸ್ಕೊಂಡು ಬಂದರು. ಸೊ ನಾವು ರಾಮನ ರೆಡಿ ಮಾಡಿದ್ವಿ. ಎಸ್, ಶ್ರೀರಾಮ ಇಲ್ಲಿದ್ದಾರೆ. ಶ್ರೀರಾಮಂದು ರಾಶಿ ಹೋಮ್ವರ್ಕ್ ಇದೆ. ಸಿಹಿ ಎಲ್ಲವನ್ನ ಬಿಟ್ಟು ಶ್ರೀರಾಮನ್ ಮಾಡಿಸ್ತಾ ಇದೆ. ಈ ಕಡೆ ಗುಡ್ ಬಾಯ್, ಕ್ಯೂಟಿ. ಇಡಿ, ಇನ್ನು ಚೂರಿದೆ, ಇನ್ನು ಚೂರು ಕತ್ತೆ. ಶ್ರೀರಾಮ ರೆಡಿ ಆಗೋಕ್ಕೆ ಇಷ್ಟನೇ ಪಡಲಿಲ್ಲ.
ಚಾಕ್ಲೇಟ್ ತೋರಿಸಿ ಹಂಗೂ ಹಿಂಗೂ ಮಾಡಿ ಏನೇನೋ ಮಾಡಿ ಅವತಾರ ಮಾಡಿ ರೆಡಿ ಮಾಡಿದ್ದೀವಿ. ಒಳ್ಳೆ ಏನದು ಏನು ಹೇಳ್ತಾರಲ್ಲ ಏನ್ರಿ ಅದು ಮೀನಿಂದು ಹೆಣ್ಣು ಫೀಮೇಲ್ ಮತ್ಸ್ಯಕನ್ಯೆನೋ ಏನಪ್ಪ ನಂಗೆ ಕರೆಕ್ಟಾಗಿ ಹೇಳೋಕೆ ಗೊತ್ತಾಗ್ತಿಲ್ಲ. ಏನು ಮತ್ಸ್ಯಕನ್ಯೆ ಆ ಥರ ಕಾಣಿಸ್ತಿದ್ದಾನೆ ನೋಡಿ. ಮೀನ್ಸ್ ಫೀಮೇಲ್ ಫಿಶ್ ಆ ಥರ ಕಾಣಿಸ್ತಿದ್ದಾನೆ. ಎದ್ದೇಳ್ಕೊಂಡಣ ಪಪ್ಪಿ ಎದ್ದೇಳು. ಅಯ್ಯಯ್ಯೋ ಎಸ್ ತೆಗಿತೀನಿ 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 ತೆಗಿತೀನಿ. ಇಲ್ಲಿ ನೋಡು ನನ್ನನ್ನು ನೋಡು. ರಾಮಣ್ಣಯ್ಯ ಹಾಂ ರೀ ಚಾಕ್ಲೇಟ್ ಕೊಡ್ಬೇಡ್ರಿ ಅವನಿಗೆ. ಚಾಕ್ಲೇಟ್ ಇಲ್ಲ. ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ಕೊಡ್ಲೆ? ಚಾಕಿನೂ ಬಿಡಮ್ಮ. ಮತ್ತೆ ಸುಮ್ಮನೆ ಅಪ್ಪ ಒಂದು ಫೋಸ್ ಕೊಡೋ. ಒಂದು ಫೋಟೋ ತೆಗಿತೀನಿ ಮಗನೆ, ಒಂದು ಫೋಟೋ ತೆಗಿತೀನಿ. ರಾಮ ಏನು ಕೊಡಬೇಕು? ಏನು ಬೇಕಪ್ಪ ಲಿನಿ ಚಾಕಿ ನಂಗೆ ಕೊಡು. ಬೇಡ ನೀನೇ ತಿನ್ನು. ಇಷ್ಟು ಇವನು ಒಂದೇ ಒಂದು ಫೋಟೋ ತೆಗಿಯೋಕ್ಕೆ ನಾನು ನಮ್ಮನೆಯವರು ಸಾಹಸನೇ ಪಡಬೇಕು. ಹಾಗೆ ಇವನು ನಮ್ಮನೆ ರಾಮನಿಗೆ ಚಾಕ್ಲೇಟ್ ಕೊಡ್ತೀವಿ ಅಂತ ಸುಳ್ಳು ಹೇಳಿ ಸುಳ್ಳು ಆಶ್ವಾಸನೆ ಕೊಟ್ಬಿಟ್ಟು ಅವನನ್ನು ರೆಡಿ ಮಾಡಿ ಒಂದೇ ಒಂದು ಫೋಟೋನ ನೆಟ್ಟಿಗೆ ತೆಗೆಸ್ಕೊಳ್ಳಿಲ್ಲ ಅವನು. ಅದೇ ಒಂದು ಬೇಜಾರು. ತಿನ್ನೋ ಚಾಕ್ಲೇಟ್ ಬೇಕಂತೆ ಅವನಿಗೆ. ವಾಟರ್ ಮೆಲನ್ ಕೊಟ್ಟರೆ ಬೇಡ. ಶ್ರೀರಾಮ ಎಲ್ಲ ಹೊಡೆಯುತ್ತಾನೆ, ಮುಟ್ಟೋದಿಲ್ಲ. ಶ್ರೀರಾಮ ತಿಂತಾನೆ. ದೊಡ್ಡ ಶ್ರೀರಾಮ. ಚಿಕ್ಕ ಶ್ರೀರಾಮ ನಮ್ಮ ಮನೇಲಿ ತಿನ್ನೋದು ಕಡಿಮೆ. ಎಲ್ಲನೂ ಅಷ್ಟೇ, ಫ್ರೂಟ್ಸ್ ಆದರೂ ಅಷ್ಟೇ, ಊಟ ಆದರೂ ಅಷ್ಟೇ, ಸ್ವಲ್ಪ ಕಡಿಮೆ. ಸೇ ಹಾಯ್. ಟೈಗರೇ ಬಂದ್ಬಿಡುತ್ತೆ ನಮ್ಮ ಮನೇಲಿ ಹಾಯ್ ಅಂದ ತಕ್ಷಣ. ನಾವಂತೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ವಿ. ಇವನಿಗೆ ಬರೀ ಒಂದು ಫೋಟೋನೂ ತೆಗಿಯೋಕ್ಕಾಗಲಿಲ್ಲ ನಮ್ಮಿಂದ. ನೀವು ಹಿಂಗೇನಾ, ನಿಮ್ಮ ಮಕ್ಕಳು ಹಿಂಗೆ ಮಾಡ್ತಾರಾ? ನೀವು ಇದನ್ನೇನಾದರೂ ಫೇಸ್ ಮಾಡಿದ್ದೀರಾ? ದಯವಿಟ್ಟು ಕಮೆಂಟಲ್ಲಿ ಮೆಸೇಜ್ ಹಾಕಿ. ಲಿಯೋದು ಮತ್ತು ಲೀನುದು ವೀಡಿಯೋಸ್ ಮಾಡಿದ್ವಿ. ಲಿಯೋದು ಫೋಟೋ ತೆಗೆದ್ವಿ, ಬಟ್ ಲೀನು ಫೋಟೋ ತೆಗೆಸ್ಕೊಳ್ಳಿಲ್ಲ. ಒಂದು ಫೋಟೋ ತೆಗಿಲಿಕ್ಕಾಗಲಿಲ್ಲ. ಅವ್ರ ಡ್ಯಾಡಿ ಒಟ್ಟಿಗೆ ನಿಂತಿದ್ರಲ್ಲ ಯಾವ್ಯಾವುದೋ ಒಂದಷ್ಟು ಕ್ರಾಪ್ ಮಾಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಓಕೆ, ಸಂಜೆ ಆಯಿತು ಆಲ್ರೆಡಿ. ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡ್ತೀನಿ. ಪಾಸ್ತಾ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ನಾನು ಹೇಗೆ ಪಾಸ್ತಾ ಮಾಡ್ತೀನಿ ಅಂತ ಹೇಳಿ ನಿಮ್ಮೊಟ್ಟಿಗೆ ಕೂಡ ಶೇರ್. ಪಾಸ್ತಾಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತ ಹೇಳೋದಾದರೆ, ಪಾಸ್ತಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ ಸಾಸ್, ಪಾಸ್ತಾ ಸಾಸ್, ಸೆಜ್ವಾನ್ ಸಾಸ್ ಆ್ಯಂಡ್ ಪಾಸ್ತಾ ಮಸಾಲ. ಅಲಾಂಗ್ ವಿತ್ ದಿಸ್ ಬೀನ್ಸ್, ಕ್ಯಾರೆಟ್ ಮತ್ತು ಆನಿಯನ್ ಬೇಕಾಗುತ್ತೆ. ಇದರ ಜೊತೆಯಲ್ಲಿ ಸಾಲ್ಟ್ ಮತ್ತು ಚಿಲ್ಲಿ ಪೌಡ್ರ್ ಬೇಕು. ಅದನ್ನು ಯಾವ್ಯಾವಾಗ ನಾನು ಕನ್ಸಿಸ್ಟೆಂಟ್ಲಿ ಹಾಕೋತೀನಲ್ಲ ಆವಾಗ ನಾನು ಹೇಳ್ತಾ ಹೋಗ್ತೀನಿ. ಎಸ್, ಇವಾಗ ನೀರು ಬಿಸಿಗಿಟ್ಟಿದ್ದೀನಿ. ನೀರು ಬಾಯ್ಲ್ ಆಗ್ತಿದೆ. ಈಗ ಬಾಯ್ಲಿಂಗ್ ಪಾಯಿಂಟ್ ಬಂದಮೇಲೆ ನಾನು ಪಾಸ್ತಾಗೆ ಎಷ್ಟು ಬೇಕಲ್ಲ ಅಷ್ಟು ಸಾಲ್ಟ್. ಓಕೆ, ನಾನು ಅರ್ಧ ಸ್ಪೂನ್ ಹಾಕಿದೆ. ಎನಫ್. ಎಸ್, ಇಷ್ಟು ಸಾಕು ಅನಿಸುತ್ತೆ. ಆಮೇಲೆ ಹೇಗೆ ಒಗ್ಗರಣೆ ಮಾಡ್ತೀವಲ್ಲ ಆವಾಗ ಹಾಕ್ಲಿಕ್ಕೆ ಬರುತ್ತೆ. ಈಗ ಇದಕ್ಕೆ ಪಾಸ್ತಾ ಹಾಕ್ಬಿಡೋಣ. ಪಾಸ್ತಾ ಹಾಕಿ ಒಂದು ಮಿಕ್ಸ್ ಕೊಟ್ಟು ಅದನ್ನು ಬೇಯಿಸೋಣ. ಓಕೆ, ಅದು ಒಂದು 20 ಮಿನಿಟ್, 15 to 20 ಮಿನಿಟಲ್ಲಿ ಅದು ಫುಲ್ ಬೆಂದೋಗುತ್ತೆ ಪಾಸ್ತಾ. ಆಮೇಲೆ ಏನು ಮಾಡೋದು ನೋಡೋಣ. ಎಸ್, ಪಾಸ್ತಾ ಫುಲ್ ಬಾಯ್ಲ್ ಆಗ್ತಿದೆ. ಆ ಬಾಯ್ಲ್ ಆಗೋ ಟೈಮಲ್ಲಿ ಒಂದೇ ಒಂದು ಸ್ಪೂನು ಆಯಿಲ್ ಹಾಕ್ಬಿಡಿ. ಓಕೆ, ಯಾಕಪ್ಪ ಅಂದರೆ ಅದು ಪಾಸ್ತಾ ಒಂದಕ್ಕೊಂದು ಹಿಡ್ಕೋಬಾರ್ದಲ್ಲ, ಅಂಟ್ಕೊಳ್ಬಾರ್ದು, ಅದಕ್ಕೋಸ್ಕರ ಅಷ್ಟೇ. ಓಕೆ, 15 ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡಿ ಆಮೇಲೆ ತೋರಿಸ್ತೀನಿ. ಎಸ್, 15 ಮಿನಿಟ್ಸ್ ಆಯಿತು. ಪಾಸ್ತಾ ಫುಲ್ ಬಾಯ್ಲ್ ಆಗಿದೆ. ಸಾಕು, ಇಷ್ಟ ಆದರೆ ಬೇಜಾನಾಯಿತು. ಈ ರೇಂಜಿಗೆ ಅಂದರೆ ನಿಮಗೆ ಗೊತ್ತಾಗುತ್ತೆ, ಮುಟ್ಟಿದ ತಕ್ಷಣ ಫುಲ್ ಮೆತ್ತ ಟೈಪು. ಈ ಟೈಪ್. ಓಕೆ, ಮುಟ್ಟಿದ ತಕ್ಷಣ ಅದು ಬಿಚ್ಕೊಂಡ್ಬಿಡ್ಬೇಕು. ಆ ಟೈಪ್ ಇದ್ದರೆ ರೆಡಿ ಆಯಿತು ಅಂತ ಹೇಳಿ ಈಗ ನಾನು ಇದನ್ನು ಸ್ಟ್ರೈನ್ ಮಾಡಿ ಬರ್ತೀನಿ. ಸ್ಟ್ರೈನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮತ್ತೆ ಹೇಗೆ ನೀವೇನು ಮಾಡಬೇಕು, ತಣ್ಣೀರು ಹಾಕಿ ಒಂದು ಸಲ ಮತ್ತೆ ಸ್ಟ್ರೈನ್ ಮಾಡಬೇಕು. ಎಸ್, ಪಾಸ್ತಾನ ಸ್ಟ್ರೈನ್ ಮಾಡಿ ಒಂದು ಸಲ ತಣ್ಣೀರಲ್ಲಿ ಹಾಕಿ ಮತ್ತೊಂದು ಸಲ ಸ್ಟ್ರೈನ್ ಮಾಡ್ಕೊಂಡು ತೊಗೊಂಬಂದೆ ಈಗ. ಎಸ್, ಬನ್ನಿ ಮಾಡೋಣ. ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ
ಸ್ವಲ್ಪ ಆಯಿಲ್, ತುಂಬ ಜಾಸ್ತಿ ಏನು ಬೇಡ, ನಿಮಗೆ ಎಷ್ಟು ನಿಮ್ಗೆ ಗೊತ್ತಾಗುತ್ತಲ್ಲ. ಎಸ್, ನನಗೆ ಸಾಕು. ಸ್ವಲ್ಪ ಆಯಿಲ್ ಚೂರು ಬಿಸಿ ಆದಮೇಲೆ, ಒಂಚೂರು ಬಿಸಿ ಆಗಲಿ ಅದು. ನಂತರ ಎಸ್, ಆನಿಯನ್, ಆನಿಯನ್ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಲಿ ಅದು. ಎಸ್, ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಯಿತು. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಒಂದು ಹಾಫ್ ಸ್ಪೂನ್. ನಾನು ಕ್ವಾಂಟಿಟಿ ಕಡಿಮೆ ತೊಗೊಂಡಿದ್ದೀನಲ್ಲ ಪಾಸ್ತಾನ, ಹಾಗಾಗಿ ಒಂದು ಹಾಫ್ ಸ್ಪೂನ್ ಹಾಕ್ಕೊಂಡೆ ನಾನು. ನೀವು ಕ್ವಾಂಟಿಟಿ ಮೇಲೆ ಅದನ್ನು ಇನ್ಕ್ರೀಸ್ ಡಿಕ್ರೀಸ್ ಕೂಡ ಮಾಡ್ಬೋದು. ಎಸ್, ಸಿಮ್ಮಲ್ಲಿ ಇಟ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಅದು ಅದರದ್ದು ಹಸಿ ಸ್ಮೆಲ್ ಇರುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಹೋಗಲಿ. ಓಕೆ, ಎಸ್, ನನ್ನ ಮಗನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇದೆ, ಯಾರು ತಪ್ಪು ತಿಳ್ಕೊಬೇಡಿ. ಎಸ್, ಇದಾಯಿತು. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೀನ್ಸ್ ಆ್ಯಂಡ್ ಕ್ಯಾರೆಟ್, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಆ್ಯಂಡ್ ಇದು ಏನು ನೀರು ಹಾಕಿ ಏನು ಬೇಯಿಸೋದಿಲ್ಲ, ಗೊತ್ತಿದೆ ನಿಮಗೆ. ಇಲ್ಲೇನೆ ಅದು ಎಣ್ಣೆಲೇನೆ ಬೇಯಬೇಕು. ಸೊ ಅದಕ್ಕೆ ಸಾಲ್ಟ್, ನಮ್ಮ ಟೇಸ್ಟಿಗೆ ತಕ್ಕನಂಗೆ ಸಾಲ್ಟ್ ಹಾಕೊಳ್ಳೋಣ. ಈಗ ನಾನು ಒಂದು ಅರ್ಧ ಟೀ ಸ್ಪೂನ್ ಹಾಕ್ತೀನಿ. ಓಕೆ, ಅದಕ್ಕಷ್ಟೇ, ಮತ್ತು ಆಮೇಲೆ ಹಾಕ್ತೀನಲ್ಲ. ಸೊ ಪಾಸ್ತಾಗೂ ಕೂಡ ಬೇಯಿಸುವಾಗ ನಾವು ಸಾಲ್ಟ್ ಹಾಕ್ಕೊಂಡಿದ್ವಿ, ನೋಡಿ ಹಾಕ್ಕೊಳ್ಳಿ ನೀವು. ಎಸ್, ಇದನ್ನು ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 5 to 7 ಮಿನಿಟ್ಸಿಗೆ ಇದು ಇಲ್ಲೇ ಆಯಿಲಲ್ಲೇ ಬೆಂದೋಗ್ಬಿಡುತ್ತೆ ವೆಜಿಟೇಬಲ್ಸು. ಎಸ್, ಆಮೇಲೆ ಸಿಗ್ತೀನಿ. ಈಗ 6 to 7 ಮಿನಿಟ್ ಆಯಿತು. ಇಟ್ ಮೀನ್ಸ್ ಅದು ಎಲ್ಲ ವೆಜಿಟೇಬಲ್ಸು ನೋಡಿ ಕರೆಕ್ಟಾಗಿ ಕುಕ್ ಆಗಿದೆ. ಈಗ ಇಷ್ಟಾದರೆ ಸಾಕು, ತುಂಬ ಏನು ಕುಕ್ ಆಗಬೇಕಂತ ಇಲ್ಲ. ಈ ಟೈಮಲ್ಲಿ ಎಲ್ಲ ಮಸಾಲಾನ ಹಾಕೋತಾ ಹೋಗೋದು. ಓಕೆ, ಈಗ ಫಸ್ಟು ಸೆಜ್ವಾನ್ ಸಾಸ್ ಹಾಕ್ತೀನಿ. ಹೇಳಿದೆ ಅಲ್ಲ, ನಾನು ಆವಾಗಲೇ ತೊಗೊಂಡಿದ್ದೆ 2 ಸ್ಪೂನ್ ಸೆಜ್ವಾನ್ ಸಾಸ್. ದೆನ್ ಪಾಸ್ತಾ ಸಾಸ್, ದಿಸ್ ಈಸ್ ಪಾಸ್ತಾ ಸಾಸ್, ಅದು 2 ಸ್ಪೂನ್. ಆ್ಯಂಡ್ ಟೊಮೆಟೊ ಸಾಸ್, ಅದು ಕೂಡ 2 ಸ್ಪೂನ್. ಅಲಾಂಗ್ ವಿತ್ ದಟ್ ಪೌಡರ್, ಯಾವ ಪೌಡರ್? ಪಾಸ್ತಾ ಮಸಾಲ ಪೌಡರ್, ಅದು ಒಂದು 3/4 ಸ್ಪೂನ್ ಸಾಕಷ್ಟು. ಎಲ್ಲನ ಹಾಕಿ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ನೈಸಾಗಿ ಅದನ್ನು ಮಿಕ್ಸ್ ಮಾಡಿ. ಮೀಡಿಯಮ್ ಫ್ಲೇಮ್ನು ಇಟ್ಕೊಳ್ಬೇಡಿ, ಕಾರಣ ಅದು ಫುಲ್ ಸೀದೋಗ್ಬಿಡುತ್ತೆ ಮಸಾಲ. ಸೊ ಒಂದು 2 ಮಿನಿಟ್ಸ್ ಇದೇ ಥರ ಮಿಕ್ಸ್ ಮಾಡಿ ಆಮೇಲೆ ಹೇಳ್ತೀನಿ ಏನು ಮಾಡಬೇಕು. ಇವಾಗ ಒಂದು 2 ಮಿನಿಟ್ಸ್ ಅದು ಸಾಸನ್ನೆಲ್ಲ ಒಂಚೂರು ಮಿಕ್ಸ್ ಮಾಡ್ತೀವಲ್ಲ, ಆಗ ಸ್ವಲ್ಪ ನೀರು ಹಾಕೋಣ. ಒಂಚೂರು ನೀರು, ಯಾಕಪ್ಪ ಅಂತ ಹೇಳಿದ್ರೆ ಅದು ಮಿಕ್ಸ್ ಆಗಬೇಕಲ್ಲ. ಸೊ ಸ್ವಲ್ಪ ನೀರು ಹಾಕಿ ಮತ್ತೆ ಒಂದು ಮಿಕ್ಸ್ ಕೊಡೋಣ. ಈಗ ನೀರು ಕೂಡ ಅದರ ಜೊತೆಯಲ್ಲಿ ಒಂದು 2 ಮಿನಿಟ್ಸ್ ಹಾಗೆ ಬಾಡಿಸ್ರಿ. ಆಮೇಲೆ ಫೈನಲಿ ನಮ್ಮ ಪಾಸ್ತಾ ಹಾಕೋದು. ಈ ಟೈಮಲ್ಲಿ ನಾನು ಚಿಲ್ಲಿ ಪೌಡ್ರ್ ಹಾಕಲ್ಲ, ಬಿಕಾಸ್ ನನ್ನ ಮಕ್ಕಳು ತಿನ್ನೋದಲ್ಲ ಇದು. ಸೊ ಅವ್ರಿಗೆ ಖಾರ ಆಗುತ್ತೆ ಅಂತ ಹೇಳಿ ಸಾಸಲ್ಲಿ ಕೂಡ ಚಿಲ್ಲಿ ಪೌಡ್ರ್ ಇರುತ್ತೆ, ನಿಮಗೆ ಗೊತ್ತಿದೆ. ಮಸಾಲನಲ್ಲೂ ಚಿಲ್ಲಿ ಪೌಡ್ರ್ ಇರುತ್ತೆ. ಸೊ ನಾನು ಚಿಲ್ಲಿ ಪೌಡ್ರ್ ಹಾಕಲ್ಲ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಚಿಲ್ಲಿ ಪೌಡ್ರನ್ನ ನೀವು ಯೂಸ್ ಮಾಡಿ, ನಾನು ಹಾಕಲ್ಲ. ಈ ಟೈಮಲ್ಲಿ ನೀವು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೋದು, ಮಸಾಲ ಹಾಕೋದ್ವಲ್ಲ ಆಗ. ಎಸ್, ಇದಾಯಿತು 2 ಮಿನಿಟ್ಸ್. ಈಗ ನಾವು ಬೇಯಿಸಿ ಎಲ್ಲ ಇದು ಮಾಡಿ ತೊಗೊಂಬಂದಿದ್ವಲ್ಲ, ಆ ಎಲ್ಲ ಪಾಸ್ತಾನ ಆ್ಯಡ್ ಮಾಡ್ತಾ ಹೋಗೋಣ. ಓಕೆ, ಎಸ್, ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಸಾಲ್ಟ್ ನೋಡ್ಕೊಳ್ಬೇಕು.
ಯಾಕೆಂದರೆ ನಾವು ಪಾಸ್ತಾಕ್ಕೂ ಹಾಕಿದ್ದೀವಿ ಬೇಯಿಸುವಾಗ, ಮಸಾಲದಲ್ಲೂ ಇರುತ್ತೆ ಆ್ಯಂಡ್ ಸಾಸ್ಗಳಲ್ಲೂ ಇರುತ್ತೆ. ವೆಜಿಟೇಬಲ್ ಬೇಯಿಸುವಾಗ ಕೂಡ ಸ್ವಲ್ಪ ಸಾಲ್ಟ್ ಹಾಕಿದ್ದೀವಿ. ಸೊ ಈ ಟೈಮಲ್ಲಿ ನೀವು ನೋಡಿಕೊಂಡು ಸಾಲ್ಟ್ ಬೇಕು ಅನ್ನೋದಾದರೆ ಹಾಕ್ಕೊಳ್ಬೋದು. ಎಸ್, ಈಗ ಒಂದು ಒಳ್ಳೆ ಮಿಕ್ಸ್ ಮಾಡಿ ಇದನ್ನು ಇನ್ನೊಂದು ಐ ಹೋಪ್ ಸೊ ಒಂದು 2 ಮಿನಿಟ್ಸ್ ಸಾಕು. ಯಾಕೆಂದರೆ ಆಲ್ರೆಡಿ ಇದು ಕುಕ್ ಆಯಿತು ಅಲ್ವಾ. ಸೊ ಒಂದು 2 ಮಿನಿಟ್ಸು ಸಿಮ್ಮಲ್ಲಿ ಇಟ್ಟು ನಾನು ಇದನ್ನು ಲಿಡ್ ಕ್ಲೋಸ್ ಮಾಡ್ತೀನಿ. ಒಂದು 2 ಮಿನಿಟ್ಸ್ ಹಾಗೆ ಸಿಮ್ಮಲ್ಲಿಡೋಣ. ಎಸ್, ಇದೊಂದು 2 ಮಿನಿಟ್ ಆಯಿತು. ಈ ಸಮಯದಲ್ಲಿ ಇನ್ನು ಒಂದು ಮಿಕ್ಸ್ ಕೊಟ್ಟರೆ ಫೈನಲಿ ಅವರ್ ಪಾಸ್ತಾ ಈಸ್ ರೆಡಿ ಟು ಈಟ್. ಹಾಂ, ಈಗ ಒಂದು ಆಪ್ಷನಲ್ ಕೆಲಸ ಏನಪ್ಪ ಅಂದರೆ, ನಿಮಗೆ ಬೇಕು ಅನ್ನೋದಾದರೆ ನಾ ಹೇಳೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಅದ್ರದ್ದು ಫ್ರಾಗ್ರೆನ್ಸ್ ಬರುತ್ತೆ. ಬೇಡಪ್ಪ ನಮಗೆ ಪಾಸ್ತಾದೇ ಆ ಸಾಸ್ದೇ ಫ್ರಾಗ್ರೆನ್ಸ್ ಬೇಕು ಅನ್ನೋದಾದರೆ ಇದನ್ನು ಸ್ಕಿಪ್ ಮಾಡಿ, ಅಷ್ಟೇ ನಾ ಹೇಳೋದು. ಓಕೆ, ಆಯಿತು. ಈಗ ನಮ್ಮ ಪಾಸ್ತಾ, ಎಸ್, ನೌ ಪಾಸ್ತಾ ಈಸ್ ರೆಡಿ. ಎಸ್, ಫೈನಲಿ ಪಾಸ್ತಾ ರೆಡಿ ಆಯಿತು. ನೋಡೋಣ ಮಗಳಿಗೆ ಇಷ್ಟ ಆಗುತ್ತೋ ಏನು ಎತ್ತ ಕೇಳೋಣ. ಯೂಶ್ವಲಿ ಅವಳ ಫೇವ್ರೇಟ್ ಇದು ಪಾಸ್ತಾ. ಓಕೆ, ವಿಲ್ ಸಿ ವಾಟ್ ಶಿ ವಿಲ್ ಟೆಲ್. ಎಸ್, ಮಗಳಿಗೆ ಟೇಸ್ಟಿಗೆ ಅಂತ ಪಾಸ್ತಾ ಕೊಟ್ಟಿದ್ದೀನಿ. ನೋಡೋಣ ಅವಳು ಏನು ಹೇಳ್ತಾಳೆ ಅಂತ. ಬಿಸಿ ಇದೆ ಮಗ, ಹುಷಾರು. ಸೂಪರ್ ಮಮ್ಮಿ. ನಿಜ ಪರ್ಫೆಕ್ಟ್ ಆಗೈತಾ ಎಲ್ಲ? ಥ್ಯಾಂಕ್ ಯು. ವೆಲ್ಕಮ್. ಯಾ, ಈಗ ನಾನು ಟೇಸ್ಟ್ ಮಾಡೋ ಟೈಮು ನೋಡೋಣ ಹೇಗೆ ಬಂದಿದೆ ಅಂತ. ನಾನು ಒಂದ್ಸಲಿ ಟೇಸ್ಟ್ ಮಾಡಿ ನೋಡ್ತೀನಿ. ಇಟ್ಸ್ ಸೋ ಹಾಟ್. ನೈಸ್, ಟೇಸ್ಟಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಆ್ಯಂಡ್ ಪಾಸ್ತಾ ಏನು ಒಳ್ಳೆಯದಲ್ಲ, ನಿಮಗೆ ಗೊತ್ತಿದೆ ಅದು. ಬಟ್ ವೆಜಿಟೇಬಲ್ಸ್ನ ಜಾಸ್ತಿ ಹಾಕಿ, ಮಕ್ಕಳು ಕೇಳೋದಾಗಿಲ್ಲ ಅಂತ ಹೇಳೋಕ್ಕೆ ಮನಸ್ಸು ಬರಲ್ಲ ಅಲ್ವಾ. ಸೊ ಸಮ್ ಟೈಮ್ ನಾವು ಕೂಡ ಕೆಲವು ವಿಷಯದಲ್ಲಿ ಕಾಂಪ್ರೋ ಆಗಬೇಕಾಗತ್ತೆ. ಸೊ ವೆಜಿಟೇಬಲ್ ಎಲ್ಲ ಜಾಸ್ತಿ ಹಾಕಿ ಮಾಡಿಕೊಡಿ, ಏನು ತೊಂದರೆ ಇಲ್ಲ. ಬಟ್ ಪಾಸ್ತಾನ ಬೇಯಿಸೋಕ್ಕಿಂತ ಮೊದಲು ಒಂದು 2 to 3 ಟೈಮ್ಸು ಒಳ್ಳೆ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿನೇ ಆಮೇಲೆ ಬೇಯಲಿಕ್ಕೆ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ, ಇಫ್ ಯು ವಾಂಟ್ ಮೀನ್ಸ್. ಓಕೆ, ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಆ್ಯಂಡ್ ನಿಮಗೇನಾದರೂ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ, ನಮ್ಮ ಫ್ಯಾಮಿಲಿ ವಿಡಿಯೋಸ್ ಇಷ್ಟ ಆಗ್ತಿದೆ, ದಯವಿಟ್ಟು ಲಿಯೋ ಲಿನೋ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ನಾನು ಮತ್ತೊಂದು ವೀಡಿಯೋಸ್ನಲ್ಲಿ ನನ್ನ ಫ್ಯಾಮಿಲಿ ಒಟ್ಟಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.